ಏನಂದ್ರೆ ಬೈ, ನಮ್ಮ ಇಂಡಿಯಾದ ರಾಜಕಾರಣಿ ಒಬ್ಬ ಚೋಟು ಅಂಥೇಳಿ, ಆಮೇಲೆ ಅಮೇರಿಕ ರಾಜಕಾರಣಿ ಡೇವಿಡ್ ಅಂಥೇಳಿ, ಇಬ್ಬರು ಭಾರಿ ಅಂದ್ರೆ ಭಾರಿ ಕುಚುಕು ದೋಸ್ತಗಳು. ಒಮ್ಮೆ ಡೇವಿಡ್ ಏನು ಮಾಡ್ತಾನೆ, ಚೋಟು ಬಾರೋ ನಮ್ಮ ಮನೆ ತೋರಿಸ್ತೀನಂತೆ ಅಮೇರಿಕಕ್ಕೆ ಕರ್ಕೊಂಡು ಹೋಗ್ಕನತ್ತ. ಕರ್ಕೊಂಡು ಹೋದ್ರೆ ಚೋಟು ಗಾಬರಿ ಆಗ್ಬಿಡ್ತಾನೆ. ಅಲ್ಲೋ ಡೇವಿಡ್ ಏನು ಮಸ್ತ್ ಮನೆ ಕಟ್ಸಿವ ನಾವ್ನ, ಎಲ್ಲಿ ನೋಡಿಲ್ ಬಿಡಪ್ಪ ಇದ್ರಂಗೆ ನಾವ್ನ, ಭಾರಿ ಬೆಂಕಿ ಐತಿದು, ಹೆಂಗಾರು ಕಟ್ಸಿವ ತನ್ನತ್ತ ಚೋಟು. ಡೇವಿಡ ಬಾಯಿಲ್ ತೋರಿಸ್ತೀನಿ ಅಂತೇಳಿ ದೂರತೆಗೆ ಒಂದು ಕೈ ಮಾಡ್ದತ್ತ. ಕೈ ಮಾಡಿದ್ರೆ ಅಲ್ಲೊಂದು ಬ್ರಿಡ್ಜ್ ಕಾಣಾಕ್ತೈತೆ ಗೊತ್ತೇನತ್ತ. ಹಾಂ ಕಾಣಾಕ್ತೈತಲ್ಲ ಚೋಟು ಅಂದ. ನಾನು ಅದು ನಾನೇ ಕಟ್ಸೀನಿ, ಅದ್ರಾಗ 80% ರೆವೆನ್ಯೂ ಐತಲ್ಲ, ಅದಕ್ಕೆ ಇನ್ವೆಸ್ಟ್ ಮಾಡೀನಿ, ಇನ್ನು 20% ಕಮಿಷನ್ ನಾ ತಿಟ್ಕೊಂಡು ಈ ಮನೆ ಕಟ್ಸೀನಿ ಅಂತ ಹೇಳ್ತಾನತ್ತ ಡೇವಿಡ. ಹೇಳೋಣ ಗಾಬರಿ ಆಗ್ಬಿಟ್ಟಾನ, ಮಸ್ತ್ ಕಟ್ಸಿ ಬಿಡು ಅಂತೇಳಿ. ಇದಾಗಿ 1 ವರ್ಷ ಆದಮೇಲೆ ಅಮೇರಿಕದ ರಾಜಕಾರಣಿ ಡೇವಿಡ್ ಐತಲ್ಲ, ಚೋಟು ಮನೆಗೆ ಬರ್ತಾನೆ. ಅವ ಅಮೇರಿಕದ ರಾಜಕಾರಣಿ ಡೇವಿಡ್ ಗಾಬರಿ ಆಗ್ಬಿಡ್ತಾನೆ, ಯಾವ ಥರ ಗಾಬರಿ ಆಗಿ, ಅಲ್ಲೋ ಚೋಟು, ನನ್ನ ಮನೆಯೇ ಭಾರಿ ಮಸ್ತ್ ಅಂತಿದ್ದೆ ಜಗತ್ನಾಗ, ನೀನು ನನಗಿಂತ 100 ಪಟ್ಟು ಭಾರಿ ಕಟ್ಸಿಯಲ್ಲೋ, ಹೆಂಗಾರು ಕಟ್ಸಿ ನೀ ಇಂಥ ತಲಿಯರ್ ಹೆಂಗೈತೆ ನಿಂದು ಅಂತ ಅನ್ನತ್ತ. ಬಾಯಲ್ಲಿ ತೋರಿಸ್ತೀನಿ ಅಂತೇಳಿ ಅವನು ಟೆರೆಸ್ ಮೇಲೆ ಕರ್ಕೊಂಡು ಹೋದ್ನತ್ತ. ಟೆರೆಸ್ ಮೇಲೆ ಕರ್ಕೊಂಡು ಹೋಗೋಣ, ಡೇವಿಡ ನಿನ್ಗೆ ಅಲ್ಲೊಂದು ದೂರತೆಗೆ ಒಂದು ಬ್ರಿಡ್ಜ್ ಕಾಣಾಕ್ತೈತೆ ಗೊತ್ತೇನತ್ತ ಅನ್ನತ್ತ. ಅಲ್ಲಿ ಬ್ರಿಡ್ಜ ಎಲ್ಲಿ ಕಾಣಲಾಗೈತೆ ಅನ್ನತ್ತ. ಅವ ಚೋಟು ಅನ್ನತ್ತ. ಎಕ್ಸಾಕ್ಟ್ಲಿ